ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಅವ್ರು ನಿಮಗೆ ಏನು ಹೇಳಬೇಕು ಅಂತ ಇದ್ದಾರೆ ಅದನ್ನು ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತ ಇದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಪ್ಲೇಯಲ್ಲೂ ಬರ್ತಾ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇದೆ. ಓಕೆನಾ? ವಾಟ್ಸಪ್ಪಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ನನ್ನನ್ನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ನನಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಹುಣ್ಣಿಮೆ ರಿಚುವಲ್ಸಿಗೆ ಯಾರೆಲ್ಲ ಜಾಯಿನ್ ಆಗಿಲ್ಲ ಇನ್ನೂ ಆದಷ್ಟು ಬೇಗ ಜಾಯಿನ್ ಆಗಿ. ಲಾಸ್ಟ್ ಮೂಮೆಂಟ್ವರೆಗೆ ವೆಯ್ಟ್ ಮಾಡಿಬಿಡಿ. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಯಾರು ಕೂಡ ನನಗೊಂದು ನಾನೊಬ್ಳು ಜಾಯಿನ್ ಆಗ್ತೀನಿ ಅಥವಾ ನಾನೊಬ್ಬನು ಜಾಯಿನ್ ಆಗ್ತೀನಿ ಅಂತ ನನಗೆ ಹೇಳಿಬಿಡಿ. ಆದಷ್ಟು ಬೇಗ ಜಾಯಿನ್ ಆಗಿ. ಇವಾಗ ನಿಮಗೆ ಬೇಕಾದಷ್ಟು ಟೈಮ್ ಇದೆ ಅಲ್ವಾ, ಬೇಗ ಜಾಯಿನ್ ಆಗಿ. ಇದು ಏನಕ್ಕೆ ಯೂಸ್ ಆಗುತ್ತೆ, ತುಂಬ ಜನ ಕೇಳ್ತಾ ಇದ್ದೀರಾ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಏನು ಅಂತ. ಆಲ್ರೆಡಿ ಹೇಳಿದ್ದೀನಿ, ರಿಲೇಷನ್ಶಿಪ್ಪಿಗೆ ಅಂತ ಹೇಳಿ ಅಲ್ವಾ. ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವಂಥ ನೆಗೆಟಿವಿಟಿ ಇರ್ಬೋದು, ನೆಗೆಟಿವ್ ಎನರ್ಜೀಸ್ ಇರ್ಬೋದು, ನೆಗೆಟಿವ್ ಪೀಪಲ್ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡಲಿಕ್ಕಿರ್ಬೋದು, ಆ್ಯಂಡ್ ಥರ್ಡ್ ಪಾರ್ಟಿ ಸಿಚುವೇಶನ್ನ ರಿಮೂವ್ ಮಾಡಲಿಕ್ಕಿರ್ಬೋದು. ಇದೆಲ್ಲದಕ್ಕೂ ಕೂಡ ಈ ಒಂದು ಹುಣ್ಣಿಮೆ ದಿನ ನಡೆಯುವಂಥ ರಿಚುವಲ್ಸಲ್ಲಿ ನಿಮಗೆ ಯೂಸ್ಫುಲ್ ಆಗುವಂಥ ಇದೆಲ್ಲದೂ ಕೂಡ ನೀವು ಲರ್ನ್ ಮಾಡ್ತೀರಾ, ಕಲಿತೀರಾ, ಆ್ಯಂಡ್ ಹೀಲ್ ಮಾಡ್ತೀರಾ. ಆ್ಯಂಡ್ ಲೈವ್ ಸೆಷನ್ ಆಗಿರೋದ್ರಿಂದ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಓಕೆ, ಸೊ ಯಾರೆಲ್ಲ ಇನ್ನೂ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ. ಪರ್ಸ್ನಲಾಗಿ ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂತ ಇದ್ದೀರಾ ಅವರು ಕೂಡ ಜಾಯ್ನ್ ಆಗ್ಬೋದು. ಓಕೆನಾ? ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆಯಲ್ಲಿ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ನೋಡಿ, ಅವರ ನಗುಮುಖವನ್ನು ನೆನ್ಪು ಮಾಡ್ಕೊಳ್ಳಿ, ನಿಮ್ಮಿಬ್ಬರ ಮಧ್ಯೆ ನಡೆದಂಥ ಮಧುರ ಕ್ಷಣಗಳನ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಸೊ ಅವ್ರು ನಿಮಗೇನು ಹೇಳಬೇಕಂತ ಇದ್ದಾರೆ, ಅವರ ಕರೆಂಟ್ ಎನರ್ಜೀಸ್ ಏನಿದೆ ಚೆಕ್ ಮಾಡೋಣ. ತುಂಬ ಜನ ಕಮೆಂಟಲ್ಲಿ ಕೇಳ್ತಾರೆ ಥರ್ಡ್ ಪಾರ್ಟಿ ಸಿಚುವೇಶನ್ ನಡೀತಿದೆ, ಪ್ರಾಬ್ಲಮ್ ಇದೆ, ರಿಲೇಷನ್ಶಿಪ್ಪಲ್ಲಿ ಆ ಥರ ಇದೆ, ಈ ಥರ ಇದೆ. ಎಸ್, ಅದಕ್ಕೋಸ್ಕರ ನಾನು ಈ ರಿಚುವಲ್ಸನ್ನ ನಾನು ಮಾಡ್ತಿರೋದು ಹುಣ್ಣಿಮೆ ದಿನ. ಓಕೆ, ಇದನ್ನು ಯೂಸ್ ಮಾಡ್ಕೊಳ್ಳಿ. ಕಮೆಂಟಲ್ಲಿ ಕೇಳ್ತೀರಾ, ಪರ್ಸ್ನಲಾಗಿ ತುಂಬ ಜನ ಕೇಳ್ತಾ ಇರ್ತೀರಾ. ಸೊ ರಿಚುವಲ್ಸ್ ಎಲ್ಲ ಮುಗಿದ್ಮೇಲೆ ಮತ್ತೆ ನನಗೆ ಕೇಳ್ತೀರಾ, ಮ್ಯಾಮ್ ನನಗೆ ಈ ಥರ ಆಗಿದೆ, ಆ ಥರ ಆಗಿದೆ. ಎಸ್, ಇದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ವ್ಯಾಂಡ್ಸ್ ಕಾರ್ಡ್ ಬರ್ತಿದೆ, ದ ಎಂಪ್ರೆನ್ಸ್ ಕಾರ್ಡ್ ಬರ್ತಿದೆ. ಓಕೆ, ದ ಮೂನ್ ಕಾರ್ಡ್, 3 ಆಫ್ ಕಪ್ಸ್, ನೈಸ್. ಬಾಟಮ್ ಆಫ್ ದ ಕಾರ್ಡ್, ಏಸ್ ಆಫ್ ಪೆಂಟಿಕಲ್ ಬರ್ತಾ ಇದೆ, ನೈಸ್ ಕಾರ್ಡ್. ಓಕೆ, ಅವರ ಕರೆಂಟ್ ಎನರ್ಜಿಗೆ ನಾನೀಗ ಕನೆಕ್ಟ್ ಮಾಡಿದಾಗ ನನಗಿಲ್ಲಿ ಸಿಗ್ತಾ ಇರೋವಂಥದ್ದು, ಅವರು ತುಂಬ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರಿಗಿಲ್ಲಿ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ. ಓಕೆ, ಒಂದ್ಸಲ ಬೇಕು, ಒಂದ್ಸಲ ಬೇಡ, ನಿಮ್ಮ ನೆನಪಾದಾಗ ಅಳುವಂಥದ್ದು, ಅಥವಾ ಸಮಥಿಂಗ್ ನಿಮ್ಮ ನೆನಪಾದಾಗ ಬೇಜಾರು ಮಾಡ್ಕೊಳ್ಳುವಂಥದ್ದು, ಓಲ್ಡ್ ಮೆಮೊರೀಸ್ ಅಂದರೆ ಫೈಟಿಂಗ್ ಆಗಿದ್ದು, ಜಗಳ ಆಗಿದ್ದು, ಅದನ್ನು ನೆನ್ಪು ಮಾಡ್ಕೊಂಡು ಅವರಿಲ್ಲಿ ಬೇಜಾರು ಮಾಡ್ಕೊಳ್ತಿರುವಂಥದ್ದು, ಅಲೋನ್ ಫೀಲ್ ಮಾಡ್ತಾ ಇರುವಂಥದ್ದು, ಸಮಥಿಂಗ್ ಅವರಿಗೆ ಮಿಸ್ ಮಾಡ್ಕೊಳ್ತಿದ್ದಾರೆ ನಿಮ್ಮನ್ನು ಅಂತಿಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯ ಇಲ್ಲಿ ರೀಸೆಂಟಾಗಿ ಜಗಳ ಆಗಿದೆ, ಬೇರೆಯವ್ರ ವಿಷಯಗಳ ಜಗಳ ಮಾಡ್ಕೊಂಡಿದ್ದೀರಾ, ಥರ್ಡ್ ಪಾರ್ಟಿಗೋಸ್ಕರ ಜಗಳ ಮಾಡ್ಕೊಂಡಿದ್ದೀರಾ ಅಂತಿಲ್ಲಿ ಕಾಣಿಸ್ತಾ ಇದೆ. ಓಕೆ, ರೀಸೆಂಟಾಗಿ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ 3 ಮಂತ್ ಆಗಿರ್ಬೋದು, 1 ವೀಕ್ ಆಗಿರ್ಬೋದು, 1 ಮಂತ್ ಆಗಿರ್ಬೋದು, ಅಥವಾ 15 ಡೇಸ್ ಆಗಿರ್ಬೋದು, 20 ಡೇಸ್ ಆಗಿರ್ಬೋದು, ಆ್ಯಂಡ್ 6 ಮಂತ್, 3 ಮಂತ್ ಆಗಿರ್ಬೋದು, 1 ಇಯರ್ ಆಗಿರ್ಬೋದು. ಇಬ್ಬರ ಮಧ್ಯೆ ಒಂದು ಸಪ್ರೇಷನ್ ಬಂದು ಅಥವಾ ಜಗಳಗಳಾಗಿ ಇಬ್ಬರು ಸಪ್ರೇಷನ್ ಆಗಿ ಬ್ಲಾಕ್ ಲಿಸ್ಟಿಗೆ ನಿಮ್ಮ ನಂಬರ್ನ ಬ್ಲಾಕ್ ಲಿಸ್ಟಿಗೆ ಹಾಕಿರ್ಬೋದು. ಓಕೆ, ಬಟ್ ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನನಗಿಲ್ಲಿ ಸಿಗ್ತಾ ಇರೋದು ನೀವು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆ, ಆ್ಯಂಡ್ ನಿಮ್ಮ ಪರ್ಸನ್ ಇಲ್ಲಿ ವೆಯ್ಟ್ ಮಾಡ್ತಾ ಇಲ್ವಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರಿಗೂ ಕೂಡ ನಿಮ್ಮ ಜೊತೆಗೆ ಮಾತಾಡಬೇಕು ಆ್ಯಂಡ್ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅನ್ನೋ ಆಸೆ ಇದೆ. ಬಟ್ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅವರ ಈಗೋ ಆ್ಯಂಡ್ ಅವರ ಸಿಟ್ಟು ಆ್ಯಂಡ್ ನಾನು ಯಾಕೆ ಹೋಗಿ ಮಾತಾಡಿಸ್ಬೇಕು ಅನ್ನೋವಂಥ ಒಂದು ಪರ್ಸ್ನಾಲಿಟಿ. ಓಕೆ, ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಅವರಿಗಿಲ್ಲಿ ಎಲ್ಲೋ ಒಂದು ಕಡೆ ಅವರ ಫ್ಯಾಮಿಲಿಯಿಂದ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ ಅಂತೇಳಿ ಕಾಣಿಸ್ತಿದೆ. ಇಬ್ಬರದ್ದು ಕ್ಯಾಸ್ಟ್ ಇಶ್ಯೂಸ್ ಇದೆ,
ಫ್ಯಾಮಿಲಿಯಿಂದ ಅಂತ ಹೇಳಿದಾಗ ಅವರ ಮದರ್ ಅಥವಾ ಅವರ ಚಿಕ್ಕಮ್ಮ ಅಂತ ಹೇಳಿ ಅಥವಾ ಅವರ ಅಕ್ಕ ಅಂತ ಹೇಳಿ ಸಮಥಿಂಗ್ ಲೇಡಿ ಎನರ್ಜಿ ಬರ್ತಿದೆ ನನಗಿಲ್ಲಿ. ಯಾರೋ ಒಬ್ರು ಲೇಡಿಯ ಒಂದು ಕಂಟ್ರೋಲಲ್ಲಿ ಇದ್ದಾರೆ ನಿಮ್ಮ ಪರ್ಸನ್ ಅಂತ ಹೇಳಿ ಕಾಣಿಸ್ತಾ ಇದೆ. ಒಂದು ವ್ಯಕ್ತಿ ಅಂದರೆ ಒಂದು ಹೆಣ್ಣು ಮಗು ಅಥವಾ ಹೆಣ್ಣು ವಿಷಯಕ್ಕೆ ಹುಡುಗಿಯ ಒಂದು ಕಂಟ್ರೋಲಲ್ಲಿ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್. ಓಕೆನಾ? ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಟ್ರೂ ಲವ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮನ್ನು ಟ್ರೂ ಲವ್ ಮಾಡ್ತಿದ್ದಾರೆ. ನಿಮ್ಮ ಜೊತೆಗೆ ಒಂದು ಹ್ಯಾಪಿ ರಿಲೇಷನ್ ಲೀಡ್ ಮಾಡಬೇಕು ಆ್ಯಂಡ್ ನಿಮ್ಮ ಜೊತೆಗೆ ಒಂದು ಟ್ರೂಲಿ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಬಾಟಮ್ ಆಫ್ ದ ಕಾರ್ಡ್ ಇಲ್ಲಿ ಫೈವ್ ಆಫ್ ಸಾರ್ಟ್ಸ್ ನೋಡಿದಾಗ ನಿಮಗೆ ಅವ್ರ ಮೇಲೆ ಸ್ವಲ್ಪ ಡೌಟ್ ಇದೆ ಅಂತ ಇಲ್ಲಿ ಕಾಣಿಸ್ತಿದೆ. ಆ ವ್ಯಕ್ತಿ ಚೀಟ್ ಮಾಡಿಬಿಡ್ತಾರೆ ಅಥವಾ ಮೋಸ ಮಾಡಿಬಿಡ್ತಾರೇನೋ ಆ ಥರ ನೀವು ಇಲ್ಲಿ ಫೀಲ್ ಮಾಡ್ತಾ ಇದ್ದೀರಾ, ಅಥವಾ ಅವ್ರ ಮೇಲೆ ನಿಮಗೆ ಆ ಥರ ನೆಗೆಟಿವ್ ಫೀಲ್ ಅನ್ನಿಸ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಿದೆ. ಓಕೆ, ದೆನ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನನಗಿಲ್ಲಿ ಸಿಗ್ತಾ ಇರುವಂಥದ್ದು ಅವರಿಗೆ ನಿಮ್ಮನ್ನು ಬಿಟ್ಟಿರಲಿಕ್ಕೆ ಆಗ್ತಾ ಇಲ್ಲ. ಓಕೆ, ನಿಮಗೆ ಆದಷ್ಟು ಬೇಗ ಕಾಲ್ ಮಾಡಬೇಕು ಆ್ಯಂಡ್ ನಿಮ್ಮ ಜೊತೆ ಮಾತಾಡಬೇಕು ಆ್ಯಂಡ್ ಅವ್ರ ಫೀಲಿಂಗ್ಸ್ ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಇದ್ದಾರೆ. ಇಲ್ಲಿ ಅವ್ರ ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ತುಂಬ ಪ್ರಾಬ್ಲಮ್ಸ್ ನಡೀತಾ ಇದೆ ಆ್ಯಂಡ್ ಅವ್ರ ಫ್ಯಾಮಿಲಿ ಮಧ್ಯೆ ತುಂಬ ಪ್ರಾಬ್ಲಮ್ಸ್ ನಡೀತಾ ಇದೆ. ಅವ್ರ ಲೈಫಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇದೆ. ಅದನ್ನೆಲ್ಲದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅಂತೇಳಿ ಕಾಣಿಸ್ತಿದೆ. ಅಂದರೆ ಅವರಿಗೆ ನಿಮ್ಮಷ್ಟು ಕ್ಲೋಸ್ ಆಗಿ ಅಥವಾ ನಿಮ್ಮ ಹತ್ರ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೊಂಡ ಹಾಗೆ ಬೇರೆಯವ್ರ ಹತ್ರ ಅವರು ಶೇರ್ ಮಾಡ್ಕೊಳ್ಳಲ್ಲ, ಹಾಗೆ ಬೇರೆಯವ್ರ ಹತ್ರ ಅವರು ಅಷ್ಟು ಕಂಫರ್ಟ್ ಝೋನ್ ಇಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಜೊತೆಗೆ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಆ್ಯಂಡ್ ನಿಮ್ಮ ಹತ್ರನೇ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ರು ಇಷ್ಟು ದಿನ. ರೀಸೆಂಟ್ ಡೇಸಲ್ಲಿ ನಿಮ್ಮಿಬ್ಬರ ಮಧ್ಯೆ ಯಾವಾಗ ಜಗಳ ಆಯಿತು, ಮನಸ್ತಾಪ ಆಯಿತು, ಅವಾಗಿಂದ ಅವರು ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಆ್ಯಂಡ್ ಏನು ಹೇಳ್ಬೋದು ಇಗ್ನೋರ್ ಮಾಡೋದು ಆ್ಯಂಡ್ ಅವ್ರ ಹತ್ರ ಇರೋಂಥ ಪರ್ಸ್ನಲ್ ಥಿಂಗ್ಸ್ನೆಲ್ಲ ಸೀಕ್ರೆಟ್ ಮಾಡುವಂಥದ್ದು, ಹೇಳ್ತಾ ಇರೋವಂಥದ್ದು ನಡೀತಾ ಇದೆ. ಓಕೆ, ಬಟ್ ಇಲ್ಲಿ ಜಗಳ ಆದಮೇಲೆ ಈ ಥರ ಸಿಚುವೇಶನ್ ಆಗೋದಕ್ಕಿಂತ ಬಟ್ ಮುಂಚೆಯಿಂದ ಅವರಿಗೊಂದು ಫೀಲಿಂಗ್ ಇರುವಂಥದ್ದು ಏನಂದರೆ ನಿಮ್ಮ ಹತ್ರ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೊಬೇಕು ಆ ಥರ ಇದ್ದಂಥ ಮನಸ್ಥಿತಿ. ಇವಾಗ ಜಗಳ ಆದಮೇಲೆ ಏನು ಹೇಳಬಾರ್ದು, ಸೀಕ್ರೆಟ್ ಆಗಿರಬೇಕು, ಇವ್ರಿಗೆ ಯಾವ ವಿಷಯನೂ ಗೊತ್ತಾಗೋದು ಬೇಡ, ಆ ಥರ ಎನರ್ಜಿ ನನಗಿಲ್ಲಿ ಕನೆಕ್ಟ್ ಆಗ್ತಿದೆ, ಆ ಥರ ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಬಟ್ ಟೋಟಲ್ ಆಗಿ ನೋಡಿದಾಗ ಅವರಿಗೆ ಈ ಒಂದು ಸಪ್ರೇಷನ್ ಏನಿದೆ ಅಥವಾ ಈ ಒಂದು ಮೌನ, ನಿಮ್ಮಿಂದ ಏನು ಸೈಲೆಂಟ್ ಇರ್ಬೋದು ಅಥವಾ ನೀವಿಬ್ಬರ ಮಧ್ಯೆ ಏನು ಸೈಲೆನ್ಸ್ ನಡೀತಾ ಇದೆ ಅದನ್ನು ಅವರಿಗೆ ಏನು ಹೇಳ್ಬೋದು ಅರ್ಗಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಅವ್ರೇನು ಮಾಡ್ತಿದ್ದಾರೆ, ಅವ್ರು ನಿಮಗೆ ಹೇಳ್ತಿರೋಂಥ ಮೆಸೇಜಸ್ ಏನಿದೆ ಅಂತ ಹೇಳಿದ್ರೆ, ನನ್ನಿಂದ ತುಂಬ ದಿನ ನಿನ್ನನ್ನು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ, ಸೊ ಹಾಗಾಗಿ ನಿನ್ನ ಜೊತೆ ನಾನು ಮಾತಾಡಬೇಕು, ಕಾಂಟ್ಯಾಕ್ಟ್ ಮಾಡ್ತೀನಿ, ಸ್ವಲ್ಪ ದಿನ ಟೈಮ್ ಕೊಡು, ಅಥವಾ ಇಲ್ಲಿ ಪ್ರಾಬ್ಲಮ್ಸ್ ಏನು ನಡೀತಿದೆ ಆ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡಿಕೊಂಡು ಆ ಪ್ರಾಬ್ಲಮ್ಸ್ನೆಲ್ಲ ಎಂಡ್ ಮಾಡಿ ಕ್ಲಿಯರ್ ಮಾಡಿಕೊಂಡು ನಿನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ಅಲ್ಲಿವರೆಗೂ ಸ್ವಲ್ಪ ಟೈಮ್ ಕೊಡು, ಆ ಥರ ಅವರಿಲ್ಲಿ ಯೋಚನೆ ಮಾಡ್ತಿದ್ದಾರೆ, ಆ ಥರ ನಿಮಗೆ ಇಲ್ಲಿ ಮೆಸೇಜನ್ನ ಹೇಳ್ತಾ ಇದ್ದಾರೆ ಅಂತೇಳಿ ಕಾಣಿಸ್ತಾ ಇದೆ. ಆ್ಯಂಡ್ ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಸಮಥಿಂಗ್ ವೇಟಿಂಗ್ ಎನರ್ಜಿ ನನಗಿಲ್ಲಿ ಬರ್ತಾ ಇದೆ. ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆ, ಟ್ರಸ್ಟ್ ಬರ್ತಾ ಇದೆ. ಎಸ್ ಕಾರ್ಡ್ ಬರ್ತಿದೆ. ವಾವ್, ನೈಸ್. ನಿಮ್ಮ ವಿಷಸ್ ಇರ್ಬೋದು ಅಥವಾ ನಿಮ್ಮ ಕ್ವಶನ್ಸ್ ಏನಾದರೂ ಇದ್ದರೆ ಇಲ್ಲಿ ನಿಮಗೆ ಆನ್ಸರ್ ಎಸ್ ಅಂತ ಹೇಳಿ ಬರ್ತಿದೆ. ಎಸ್, ನೀವೀಗ ಅವರು ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ ವೆಯ್ಟಿಂಗಲ್ಲಿದ್ದಾರೆ. ಓಕೆ, ಟೇಕ್ ಆ್ಯಕ್ಷನ್. ಬಾಟಮ್ ಆಫ್ ದ ಕಾರ್ಡ್, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್, ವೆಯ್ಟ್. ವೇಟಿಂಗ್ ಎನರ್ಜಿ. ಓಕೆ, ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ, ನೀವು ವೆಯ್ಟ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಪರ್ಸನ್ ವೆಯ್ಟ್ ಮಾಡ್ತಾ ಇದ್ದಾರೆ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಬೇರೆಯವರ ಹೆಲ್ಪ್ ಬೇಕಾಗಿದೆ ನಿಮಗಿಲ್ಲಿ ತುಂಬ ಜನ ಏನಂತ ಹೇಳಿದ್ರೆ ಬೇರೆಯವ್ರ ಹತ್ರ ಹೆಲ್ಪ್ ತೊಗೊಳ್ಲಿಕ್ಕೂ ಭಯ ಪಡ್ತಾ ಇದ್ದೀರಾ. ಯಾಕಂದರೆ ತುಂಬ ಸಲ ನೀವು ಬೇರೆಯವ್ರ ಹತ್ರ ಹೆಲ್ಪ್ ಕೇಳಕ್ಕೆ ಹೋಗಿ ಅಥವಾ ತುಂಬ ಜನನ ನಂಬಿಟ್ಟು ಮೋಸ ಹೋಗಿದ್ದೀರಾ ಅಂತೇಳಿ ಕಾಣಿಸ್ತಾ ಇದೆ. ಯಾರನ್ನ ನೀವು ತುಂಬ ಟ್ರಸ್ಟ್ ಮಾಡಿದ್ರಿ ಅವರಿಂದನೇ ನಿಮಗೆ ನಂಬಿಕೆ ದ್ರೋಹ ಆಗಿದೆ. ಸೊ ಅದಕ್ಕೆ ನಿಮಗಿಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಆ ಥರ ಕನ್ಫ್ಯೂಷನ್ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನನಗೆ. ಓಕೆ, ಬಟ್ ಇಲ್ಲಿ ನಿಮ್ಮ ಪರ್ಸನಿಂದ ಸಿಗ್ತಿರೋಂಥ ಮೆಸೇಜಸ್ ನಿಮಗೆ ಅಂತ ಹೇಳಿದಾಗ ಸ್ವಲ್ಪ ದಿನ ವೆಯ್ಟ್ ಮಾಡು. ಜಸ್ಟ್ ಒಂದು 3 months ಇರ್ಬೋದು ಅಥವಾ 6 months ಇರ್ಬೋದು. ಜಸ್ಟ್ ನೀನು ವೆಯ್ಟ್ ಮಾಡು.
ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ನಾನು ಮತ್ತೆ ನಿನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಿದೆ. ನೋಡಿ, ಕಿಂಗ್ ಆಫ್ ವ್ಯಾಂಡ್ಸ್ ನಿಮ್ಮ ಸೈಡಿಗೆ, ವಾವ್, ವಿಲ್ ಆಫ್ ಫಾರ್ಚೂನ್ ಬರ್ತಾ ಇದೆ, ಏಸ್ ಆಫ್ ಕಪ್ಸ್ ಬರ್ತಾ ಇದೆ, ನೈಸ್ ಕಾರ್ಡ್ಸ್. ಓಕೆ, ನೈಟ್ ಆಫ್ ವ್ಯಾಂಡ್ಸ್ ಇಲ್ಲಿ ನಿಮ್ಮ ಸೈಡಿಗೆ ಅವರು ಮತ್ತೆ ಬರ್ತಾ ಇರೋವಂಥದ್ದು, ಮನಸ್ಸನ್ನು ಬದಲಾಯಿಸ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತಿರೋವಂಥದ್ದು. ಆ ಈಗೋ ಏನಿದೆ ಅದು ಬಿಟ್ಟರೆ ಡೆಫಿನೆಟ್ಲಿ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಸರಿಯಾಗತ್ತೆ. ಅಥವಾ ಆ ಹಠ ಸ್ವಭಾವ ಇರ್ಬೋದು, ಆ ಕೋಪ ಮಾಡ್ಕೊಳ್ಳೋದಿರ್ಬೋದು, ತುಂಬ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡೋದು ನನಗಿಲ್ಲಿ ಸಿಗ್ತಾ ಇರೋದೇ ಫೈರ್ ಎನರ್ಜಿ. ತುಂಬ ಕೋಪ ಮಾಡ್ಕೊಳ್ಳೋದು, ಬೇಗ ಕೋಪ ಮಾಡ್ಕೊಳ್ಳೋದು, ಈಗೋ ಮಾಡೋದು, ಆ್ಯಂಡ್ ಸಾರಿ ಕೇಳಲ್ಲ, ನಾನು ಯಾಕೆ ಸಾರಿ ಕೇಳಬೇಕು ಅನ್ನುವಂಥದ್ದು, ಆ್ಯಂಡ್ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುವಂಥದ್ದು, ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡೋದು, ದೊಡ್ಡ ಮಾಡ್ಕೊಳ್ಳೋದು, ಆ ಥರ ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಕೆಲವೊಂದು ಸಲ ಆ ಒಂದು ಈಗೋ, ಆ ಕೋಪದಿಂದನೇ ನೀವಿಬ್ಬರ ಮಧ್ಯೆ ತುಂಬ ಫೈಟಿಂಗ್ ಆಗಿದೆ ಅಂತೇಳಿ ಕಾಣಿಸ್ತಿದೆ. ಅದೆಲ್ಲ ನಿಮಗೆ ದೂರ ಆದರೆ, ಅಂದರೆ ಆ ಕೋಪ ಇರ್ಬೋದು, ಈಗೋ ಇರ್ಬೋದು, ಅದೆಲ್ಲ ಬಿಟ್ಟರೆ ಈ ರಿಲೇಶನ್ಶಿಪ್ಪಲ್ಲಿ ತುಂಬ ಚೆನ್ನಾಗಿರುವಂಥ ಬಾಂಡಿಂಗ್ ಇದೆ. ಮುಂಚೆಯಿಂದಲೇ ನೀವಿಬ್ಬರು ತುಂಬ ಚೆನ್ನಾಗಿ ಒಂದು ಹ್ಯಾಪಿ ರಿಲೇಶನ್ಶಿಪ್ಪನ್ನ ಲೀಡ್ ಮಾಡಿದ್ದೀರಾ. ಓಕೆ, ಮುಂಚೆನೇ ನಿಮ್ಮ ಜೊತೆಗೊಂದು ಒಳ್ಳೆ ಬಾಂಡಿಂಗ್ ಇದೆ, ಅವರಿಗಿರ್ಬೋದು, ನಿಮಗೆ ಅವ್ರ ಜೊತೆಗಿರ್ಬೋದು. ಬಟ್ ಸಮಥಿಂಗ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಸಮಥಿಂಗ್ ಏನೋ ಒಂದು ಪ್ರಾಬ್ಲಮ್ ಬಂದಾದಮೇಲೆ ಈ ಥರ ನೀವು ಸಪ್ರೇಷನ್ ಆಗಿ, ನಿಮ್ಮನ್ನು ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ನಿಮಗಾಗಲ್ಲ, ಆ ಥರ ಇಲ್ಲಿ ಕಾಣಿಸ್ತಾ ಇದೆ ನನಗೆ. ಬಟ್ 3 months ಒಳಗೆ ಸರಿ ಆಗತ್ತೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, past life relationship. Okay, you have know each other before. Oh wow, reconciliation. Wow, calling in your soulmate. Bottom of the card, getting to know each other. This is ನಿಮಗೆ ಒಂದು ಟ್ವಿನ್ ಫ್ಲೇಮ್ ರಿಲೇಶನ್ಶಿಪ್ ಅಥವಾ ಒಂದು ಸೋಲ್ಮೇಟ್ ಕನೆಕ್ಷನಲ್ಲಿ ನೀವು ಇದ್ದೀರಾ ಅಂತೇಳಿ ಕಾಣಿಸ್ತಿದೆ. ರೀಕನ್ಸಿಲೇಷನ್ ಬರ್ತಾ ಇದೆ. ನೋಡಿ, ಅವ್ರು ನಿಮ್ಮನ್ನು ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ. ಓಕೆ, ನೀವು ಅಂದ್ಕೊಂಡಿರ್ಬೋದು ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟೋಗ್ಬಿಟ್ರು, ಅಥವಾ ದೂರ ಮಾಡಿದ್ದಾರೆ, ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀವಿ, ಬ್ರೇಕ್ ಮಾಡಿದ್ದಾರೆ, ಆ್ಯಂಡ್ ಬ್ಲಾಕ್ ಮಾಡಿದ್ದಾರೆ, ಈ ಥರ ಎಲ್ಲ ನಿಮಗೆ ಅನಿಸಿರ್ಬೋದು. ಬಟ್ ಅವರಿಗೆ ಏನೇ ಅಂದರೂ ನಿಮ್ಮನ್ನು ಬಿಡಕ್ಕೆ ರೆಡಿ ಇಲ್ಲ. ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ. ನೋಡಿ, ಇಲ್ಲಿ ನೀವು ಅವರಿಗೋಸ್ಕರ ಎಷ್ಟು ಕೊರಗ್ತಾ ಇದ್ದೀರಾ. ಓಕೆನಾ, ನೀವು ಕೊರಗ್ತಾ ಇದ್ದೀರಾ. ಬಟ್ ಅವರು ನಿಮಗೆ ಹರ್ಟ್ ಮಾಡ್ತಾ ಇದ್ರು, ಎಲ್ಲೊಂದು ಕಡೆ ಅವ್ರು ನಿಮಗೆ ಬ್ಯಾಕ್ ಬೋನಾಗಿ ಅವ್ರು ಸಪೋರ್ಟಿವ್ ಆಗಿ ನಿಮ್ಮ ಜೊತೆಗಿದ್ದಾರೆ. ಓಕೆನಾ, ಅಥವಾ ನೀವು ಅವ್ರ ಸಪೋರ್ಟಿಗಿದ್ದೀರಾ. ಅವರು ತುಂಬಾ ಅಲೋನ್ ಫೀಲ್, ಅಥವಾ ನೋಡಿ ಇಲ್ಲಿ ಒಂಥರ ಡಿಪ್ರೆಷನಿಗೆ ಹೋಗಿರೋವಂಥ ಸಿಚುವೇಶನ್ ನನಗೆ ಇಲ್ಲಿ ಕಾಣಿಸ್ತಿದೆ. ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು. ಬಟ್ ಏನೇ ಆದರೂ ಕೂಡ ಅವರನ್ನು ಬ್ಯಾಕ್ ಸಪೋರ್ಟಿವ್ ಆಗಿ, ಒಬ್ರಿಗೊಬ್ರು, ನಿನಗೆ ನಾನು, ನನಗೆ ನೀನು ಅಂತ ಸಪೋರ್ಟಿವ್ ಆಗಿ ಇದ್ದೀರಾ ಅಂತೇಳಿ ಕಾಣಿಸ್ತಾ ಇದೆ. ಓಕೆ, ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಬಂದಿರೋದ್ರಿಂದ ಈ ಒಂದು ವ್ಯಕ್ತಿ ಜೊತೆಗೆ ನಿಮಗೆ ಮುಂಚೆಯಿಂದನೂ ಒಂದು ಕನೆಕ್ಷನ್ ಇದೆ. ಅಂದರೆ ಈ ಒಂದು ಲೈಫಲ್ಲಿ ಅಂತ ಅಲ್ಲ, ಜಸ್ಟ್ ನಿಮಗೆ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಅಂತ ಹೇಳಿ ಬರ್ತಿರೋದ್ರಿಂದ ನಿಮಗೇನೋ ಒಂದು ಆ ವ್ಯಕ್ತಿ ಜೊತೆ ಕನೆಕ್ಷನ್ ಇದೆ, ಕನೆಕ್ಟ್ ಆಗಿದ್ದೀರಾ, ಆ ವ್ಯಕ್ತಿ ಜೊತೆ ಒಂದು ಕನೆಕ್ಷನ್ ಇದೆ ಅಂತ ನಿಮಗೆ ಫೀಲ್ ಆಗುತ್ತೆ. ಓಕೆ, ಕೆಲವೊಬ್ರು ಇಲ್ಲಿ ರಿಲೇಶನ್ಶಿಪ್ಪಲ್ಲಿ ಅಫರ್ಮೇಷನ್ಸ್ ಮಾಡುವಂಥದ್ದು, ಪ್ರೇಯರ್ ಮಾಡ್ತಿರುವಂಥದ್ದು, ವಿಜುವಲೈಸ್ ಮಾಡ್ತಿರುವಂಥದ್ದು, ಆ ಥರ ನನಗಿಲ್ಲಿ ಎನರ್ಜಿ ಕಾಣಿಸ್ತಿದೆ. ನೀವಿಬ್ರು ಮತ್ತೆ ಒಂದಾಗಬೇಕು ಅಂತ ಸಮಥಿಂಗ್ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ನ ಕೇಳ್ತಿರುವಂಥದ್ದು, ಯೂನಿವರ್ಸ್ ಹತ್ರ ಪ್ರೇ ಮಾಡ್ತಿರುವಂಥದ್ದು, ನೀವು ನಂಬಿರೋಂಥ ಗಾಡ್ ಹತ್ರ ಪ್ರೇ ಮಾಡ್ತಿರುವಂಥದ್ದು. ಬಟ್ ಎಲ್ಲ ಮಾಡಿ ನೀವು ನೆಗೆಟಿವ್ ಫೀಲ್ ಮಾಡ್ತಾ ಇದ್ದೀರಾ ಅಂತಲೂ ನನಗಿಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಟ್ರಸ್ಟ್ ಇಲ್ಲ, ನಂಬಿಕೆ ಇಲ್ಲ ಅನ್ನೋಂಥದ್ದು ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಯೂನಿವರ್ಸ್ ಮೆಸೇಜ್ ಏನಾಗಿದೆ ಚೆಕ್ ಮಾಡೋಣ. ಟೆಂಪ್ರೆನ್ಸ್ ಕಾರ್ಡ್ ಬರ್ತಾ ಇದೆ. ಎಸ್, ಬೋತ್ ಆರ್ ಕನೆಕ್ಟಿಂಗ್. ಇಬ್ಬರು ಕೂಡ ನೀವು ಕನೆಕ್ಟ್ ಆಗಿದ್ದೀರಾ. ಓಕೆ, ದ ಮೂನ್ ಕಾರ್ಡ್ ಬರ್ತಾ ಇದೆ. ತುಂಬಾನೇ ಇಲ್ಲಿ ಮೂಡ್ ಸ್ವಿಂಗ್ಸ್ ಇರೋ ಅಂಥದ್ದು. ವ್ಯಾಂಡ್ಸ್ ಕಾರ್ಡ್, ಎಸ್,
ಓಕೆ, ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಿದೆ. ಬಟ್ ಅವರಿಗಿಲ್ಲಿ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನನಗಿಲ್ಲಿ ಸಿಗ್ತಾ ಇರುವಂಥದ್ದು, ನೀವು ಮತ್ತೆ ಆದಷ್ಟು ಬೇಗ ಮಾತಾಡ್ತೀರಾ. ಅವರು ವೇಟಿಂಗಲ್ಲಿದ್ದಾರೆ ನಿಮ್ಮ ಜೊತೆ ಮಾತಾಡೋಕ್ಕೆ, ನೀವು ಅವ್ರ ಜೊತೆ ಮಾತಾಡಲಿಕ್ಕೆ ನೀವು ವೇಟಿಂಗಲ್ಲಿದ್ದೀರಾ. ಬಟ್ ಇಬ್ಬರು ಕೂಡ ಇಲ್ಲಿ ನಿಮ್ಮ ಪರ್ಸನಿಂದ ನಿಮಗೆ ಸ್ಟ್ರಾಂಗಾಗಿ ಸಿಗ್ತಿರುವಂಥ ಮೆಸೇಜಸ್ ನೋಡಿದಾಗ ಆದಷ್ಟು ಬೇಗ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ, ಸಂಪರ್ಕ ಮಾಡ್ತಾರೆ, ನಿಮ್ಮ ಜೊತೆ ಮಾತಾಡ್ತಾರೆ. ಆ ಥರ ನನಗಿಲ್ಲಿ ಎನರ್ಜಿ ಬರ್ತಿದೆ. ಓಕೆ, ಟೆಂಪ್ರೆನ್ಸ್ ಕಾರ್ಡ್ ಬರ್ತಿರೋದ್ರಿಂದ ನೀವಿಬ್ರು ಎಷ್ಟೇ ದೂರ ಇದ್ದರೂ, ನೀವಿಬ್ರು ಎಷ್ಟೇ ಜಗಳ ಮಾಡಿಕೊಂಡ್ರು, ನೀವಿಬ್ರು ಯಾವತ್ತಿದ್ರೂ ಒಂದೇನೆ. ಓಕೆ, ಇಲ್ಲಿ ಏನು ಹೇಳ್ಬೋದು, ಕನೆಕ್ಷನ್ ಅಷ್ಟು ಒಂದು ಎಮೋಷ್ನಲ್ ಸ್ಟ್ರಾಂಗ್ ಕನೆಕ್ಷನ್ ಇದೆ ನಿಮ್ಮಿಬ್ರು ಮಧ್ಯ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಇನ್ನು ಯಾರೆಲ್ಲ ರಿಚುವಲ್ಸ್ಗೆ ಜಾಯಿನ್ ಆಗಿಲ್ಲ ಆದಷ್ಟು ಬೇಗ ಜಾಯಿನ್ ಆಗಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ಸ್ ಎಲ್ಲದನ್ನು ನೀವು ಹೀಲ್ ಮಾಡಿ ಈ ಒಂದು ರಿಚುವಲ್ಸಿಂದ. ಹುಣ್ಣಿಮೆ ದಿನ ಮಾಡುವಂಥ ರಿಚುವಲ್ಸ್ ತುಂಬ ಪವರ್ಫುಲ್ ಆಗಿರುತ್ತೆ ಆ್ಯಂಡ್ 100% ರಿಸಲ್ಟ್ ಕೂಡ ಸಿಗುತ್ತೆ. ಓಕೆ, ಆದರೆ ಬೇರೆ ದಿನ ಮಾಡಿದರೆ ರಿಸಲ್ಟ್ ಸಿಗಲ್ಲ ಅಂತ ಅಲ್ಲ, ಸಿಗುತ್ತೆ. ಬಟ್ ಹುಣ್ಣಿಮೆ ಅಮಾವಾಸ್ಯೆ ದಿನ ಎನರ್ಜಿ ಸ್ಟ್ರಾಂಗ್ ಇರುತ್ತೆ, ಹೈ ಪವರ್ ಇರುತ್ತೆ. ಸೊ ಹಾಗಾಗಿ ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.